ಓಕೆ, ಇದು ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನಾವು ರುಬ್ಬಿರ್ತಕ್ಕಂಥ ಮಸಾಲೆ ಹಾಕೋಣ. ಈ ಮಸಾಲೆ ಕೂಡ ಸ್ವಲ್ಪ ಲೈಟಾಗಿ ಹುರ್ಕೋಬೇಕು ಎಣ್ಣೆಯಲ್ಲಿ. ಆ ಮಸಾಲೆಯ ಹಸಿ ಘಾಟೆಲ್ಲ ಹೋಗೋ ತನಕ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೋಣ. ಇದು ಚೆನ್ನಾಗಿ ಕುದಿಬೇಕು. ಅಷ್ಟರಲ್ಲಿ ನಾವು ಈ ಬೇಯಿಸಿರೋ ಬೇಳೆನ ಕಡಿಬೇಕು. ತೊಗರಿ ಬೇಳೆನ ತುಂಬ ಸ್ಮೂತಾಗಿ ಬೇಯಿಸ್ಬಿಟ್ಟಿರ್ಬೇಕು. ಒಂದು 5-6 ಸಲ ಕೂಗಿಸ್ಬಿಟ್ರೆ ಚೆನ್ನಾಗಿ ಬೆಂದೋಗುತ್ತೆ. ಅದನ್ನು ಕಡಿಬೇಕು. ಅದು ಥಿಕ್ನೆಸ್ ಕೊಡುತ್ತೆ ಗ್ರೇವಿಗೆ. ಓಕೆ, ಇದನ್ನು ಕೂಡ ಇದಕ್ಕೆ ಹಾಕೋಣ. ಇದು ಈಗ ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದೀತಾ ಇದೆ. ಈಗ ಇದಕ್ಕೆ ನಾವು ಬೇಯಿಸಿರುವ ಕಡಲೆಕಾಳು ಹಾಕ್ಕೊಳ್ಳೋಣ. ಓಕೆ, ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಇದು ಒಂದು ಸ್ವಲ್ಪ ಹೊತ್ತು ಕುದಿಬೇಕು ಸಣ್ಣ ಉರಿಯಲ್ಲಿ. ಓಕೆ, ಇದು ಚೆನ್ನಾಗಿ ಕುದೀತಾ ಇದೆ. ಈಗ ಇದಕ್ಕೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸೋಣ. ಮತ್ತು ಒಂದು ಒಗ್ಗರಣೆ ರೆಡಿ ಮಾಡೋಣ. ಇದಕ್ಕೆ ಒಗ್ಗರಣೆಗೆ ತುಪ್ಪ 2 ಸ್ಪೂನು, ಸ್ವಲ್ಪ ಇಂಗು, ಸಾಸಿವೆ ಒಂದು ಸ್ವಲ್ಪ, ಇದಕ್ಕೆ ಕರಿಬೇವು ಹಾಕೋಣ. ಆಲ್ ರೈಟ್, ನಮ್ಮ ಇವತ್ತಿನ ಸ್ಪೆಷಲ್ ಬೇಂಗನ್ ಬುನಿಯಾದ್ ರೆಡಿ. ಇದು ನಾನು ಹೇಳಿದ್ನಲ್ಲ, ಅವ್ರು ಏನೋ ಮಾಡಿದರು ನಾರ್ತ್ ಇಂಡಿಯನ್ನು, ತಮಿಳ್ನಾಡು ಸ್ಟೈಲ್ ಅಂತ. ನಾನು ಅವ್ರ ಸ್ಟೈಲ್ ಇವ್ರ ಸ್ಟೈಲ್ ಸೇರಿಸಿ ನನ್ನದೇ ಬೇರೆ ಸ್ಟೈಲ್ ಮಾಡಿಬಿಟ್ಟು ನಮ್ಮದೊಂದು ಐಟಮ್ ಮಾಡ್ಬಿಟ್ಟಿದ್ವಿ. ಇದಕ್ಕೆ ಹೆಸರು ಬೇಂಗನ್ ಬುನಿಯಾದ್ ಅಂತ. ಸೊ ಇವತ್ತಿನ ಬೇಂಗನ್ ಬುನಿಯಾದ್ ಟೇಸ್ಟ್ ಮಾಡೋಕ್ಕೆ ನಮ್ಮ ಕಾರ್ಯಕ್ರಮದ ಅಭಿಮಾನಿ ಅವರು ಬರ್ತಾಯಿದ್ದಾರೆ. ಇವರು ರೆಗ್ಯುಲರಾಗಿ ನಮ್ಮ ಕಾರ್ಯಕ್ರಮ ನೋಡಿ ಇಷ್ಟಪಟ್ಟು ನಮಗೆ ತುಂಬ ಪತ್ರಗಳನ್ನ ಬರೆದಿದ್ದಾರೆ. ಒಂದ್ಸಲಿ ನೀವು ನಮ್ಮ ಮನೆಗೆ ಬಂದು ಅಡುಗೆ ಮಾಡಿಕೊಡಿ, ಅಥವಾ ನೀವು ನಮ್ಮ ಮನೆಗೆ ಬನ್ನಿ ನಾವು ಅಡುಗೆ ಮಾಡ್ತೀವಿ, ಅಥವಾ ನಮ್ಮನ್ನು ನಿಮ್ಮ ಸ್ಟುಡಿಯೋಗಾದರೂ ಕರೀರಿ, ನೀವು ಮಾಡೋದನ್ನು ಟೇಸ್ಟ್ ಮಾಡಬೇಕು ಅಂಥೇಳಿ ಪತ್ರ ಬರೆದಿದ್ರು. ಸೊ ಅವ್ರನ್ನ ಇವತ್ತಿಲ್ಲಿ ಬರ್ಮಾಡ್ಕೊಂಡಿದ್ದೀನಿ. ಅವರು ಬಂದು ಇಲ್ಲಿ ನಾವು ಮಾಡಿರ್ತಕ್ಕಂಥ ಈ ಸ್ಪೆಷಲ್ ಬೇಂಗನ್ ಬುನಿಯಾದ್ ಟೇಸ್ಟ್ ಮಾಡ್ತಾರೆ. ಕರೆದ್ಬಿಡ್ಲಾ? ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಪ್ಲೀಸ್ ವೆಲ್ಕಮ್ ಶ್ರೀಮತಿ ನಾಗಮಣಿ ಕೃಷ್ಣಮೂರ್ತಿ. ನಮಸ್ಕಾರ. ನಮಸ್ಕಾರ. ಇವ್ರು ಯಾರು? ಸುಷ್ಮಿತಾ ಅಂತ, ನಮ್ಮ ಊರ್ಗಿತಿ ಮಗಳು. ಹೌದಾ? ಕಾಲೇಜ್ ರಜಾ ಇದೆ. ಒಂದೇ ಇಟ್ಟಿದ್ದೀರಾ? ಅವಳಿನ್ನೂ ಹೈಟ್ ಆಗ್ತಾಳ ಅವಾಗ. ಹೌದಾ? ಅವಳಿನ್ನೂ ಬೆಳೆಯೋಳಲ್ವಾ? ಏನು ಓದ್ತಿದ್ಯಾ? ಎಕ್ಸಾಮ್ ಮುಗ್ದಿದೆ. ಈಗ ಮನೇಲಿ ಇದ್ಲೆಲ್ಲ ಕರ್ಕೊಂಡ್ಬಿಟ್ಟಿದ್ದೀನಿ. ವೆರಿ ಗುಡ್, ಥ್ಯಾಂಕ್ ಯು ವೆರಿ ಮಚ್ ಕರ್ಕೊಂಬಂದಿದ್ದಕ್ಕೆ. ನಮ್ಮ ಕಾರ್ಯಕ್ರಮನ ಯಾರ್ಯಾರು ಇಷ್ಟಪಡ್ತಾ ಅವ್ರನ್ನೆಲ್ಲ ನೋಡೋದು ಭಾಳ ಖುಷಿ ನನಗೆ. ನೀವು ಪತ್ರ ಬರೆದಿದ್ರಿ, ಐ ಥಿಂಕ್ 4-5 ಪತ್ರ ಬರೆದಿದ್ರಿ ನೀವು. ಹೌದು. ಚಾನ್ಸ್ ಸಿಗತ್ತೋ ಇಲ್ವೋ ಅನ್ಕೊಂಬಿಟ್ಟಿದ್ವಿ. ಸದ್ಯ ಸಿಕ್ಕಿದೆ. ನಮಗೆ ಎಲ್ಲಾರನ್ನೂ ಕರಿಬೇಕು ಅಂತ ಆಸೆ. ಆದರೆ ಏನು ಮಾಡ್ತೀರಾ, ನನಗೊಂದು 8,000 ಲೆಟ್ರ್ಗಳಿದೆ. ಎಷ್ಟು ಚೆನ್ನಾಗಿ ಕರೀಲಿ ನಾನು ಹೇಳಿ. ಸೊ ಬೈ ಲಾಟ್ ತೆಗಿತೀವಿ. ಅವಾಗ ನಿಮ್ಮ ಹೆಸರು ಬಂದರೆ ಲಕ್ಕಿ. ನಾವು ಲಕ್ಕಿ ಆಯ್ತು. ಮತ್ತೆ ನಿಮಗೆ ಅಂತ ಒಂದು 2 ಐಟಮ್ ತಂದಿದ್ದೀನಿ ಸರ್. ನೀವು ಮಾಡ್ಕೊಂಡು ತಗೊಂಡಿದ್ದೀರಾ? ಒಂದು ನಮ್ಮ ತಾಯಿನೇ, 2 ಮಾಡಿ ನಮ್ಮ ತಾಯಿನೇ. ಒಂದು ಟ್ರೆಡಿಷನಲ್ ಕಾಯಿ ಹುರಿಟ್ಟು ಅಂತೇಳಿ, ಇದು ಇನ್ನೊಂದು ಗೋಡಂಬಿ ಬರ್ಫಿ. ದಯವಿಟ್ಟು ಕೊಡಿ, ಟೇಸ್ಟ್ ಮಾಡ್ಬೋಣ. ತುಂಬ ಚೆನ್ನಾಗಿರುತ್ತೆ. ಇದು ಸ್ವೀಟು, ಉಪ್ಪು ಹಾಕೊಂಡ್ರೆ ಒಂಥರ ಸಪ್ಪೆದು ಸಿಗುತ್ತೆ. ಇದನ್ನು ನಿಜ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಸೂಪರ್ ಆಗಿದೆ. ನನಗೆ ಅಲ್ಲ? ಹೌದು. ಥ್ಯಾಂಕ್ ಯು. ಏನು ಗೋಡಂಬಿ ಬರ್ಫಿ? ಇದು ಗೋಡಂಬಿ ಬರ್ಫಿನಾ? ಹೌದು. ವಾವ್. ಟೇಸ್ಟ್ ಹೇಗಿದೆಯೋ ಗೊತ್ತಿಲ್ಲ. ಅಡುಗೆ ಅವರು ನೀವು ಎಲ್ಲ ಮಾಡ್ದಂಗೆ ಇದೆಯೋ ಅಲ್ವೋ ಗೊತ್ತಿಲ್ಲ. ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ತಾಯಿಯವ್ರಿಗೆ ಥ್ಯಾಂಕ್ಸ್ ಹೇಳಿ. ಓಕೆ ಓಕೆ. ಇವತ್ತು ನೀವು ಬರ್ತೀರಾ ಅಂತ ನಾನು ಒಂದು ಸ್ಪೆಷಲ್ ಮಾಡಿದ್ದೀನಿ, ಬೇಂಗನ್ ಬುನಿಯಾದ್ ಅಂತ. ಬೇಂಗನ್ ಅಂದರೆ ಬದನೆಕಾಯಿ. ಬುನಿಯಾದ್ ಅಂದರೆ ಫೌಂಡೇಶನ್ ಅಂತ. ಬದನೆಕಾಯಲ್ಲಿ ಯಾವ ಡಿಶ್ ತಿಂತೀರೋ ಅದು ಫಸ್ಟ್ ಇದಾಗಿರಬೇಕು. ಇದಾದ್ಮೇಲೆ ಬದನೆಕಾಯಿ ಬೇರೆ ಬೇರೆ ಡಿಶ್ ಟೇಸ್ಟ್ ಫೌಂಡೇಶನ್ ಹಂಗದು. ಸೊ ಈಗ ಇದನ್ನು ನಿಮ್ಮ ಮೇಲೆ ಪ್ರಯೋಗ ಮಾಡ್ತೀನಿ, ಇಬ್ಬರ ಮೇಲೆ. ತಯಾರಿದ್ದೀರಾ? ಮನೇಲಿ ಹೇಳಿ ಬಂದೀವಿ. ಹೌದಾ? ಹಬ್ಬ, ನನಗೆ ಸಮಾಧಾನ ಆಯಿತು.
ಈಗ ನಿಮಗೇನು ಆಗಿದ್ರೆ ನಾನು ಟೇಸ್ಟ್ ಮಾಡ್ಬೋದಲ್ಲ ಅಂತ ಓಕೆ ಓಕೆ ತಿನ್ನಮ್ಮ ನೋಡಿ ಚೆನ್ನಾಗಿದೆ ಅಂತೇಳಿ ಇಲ್ಲೇ ಬೈದು ಪರಿಮಳ ನೋಡ್ಬಿಡೋಣ ಅನ್ಸುತ್ತೆ. ಹಾಂ ಬಂತಾ ತುಂಬ ಚೆನ್ನಾಗಿದೆ. ಅಬ್ಬಾ ಅವರು ತಕ್ಷಣ ಚೆನ್ನಾಗಿದೆ ಅಂದ್ಬಿಟ್ರು ಇವರು ಅಲ್ಲ ಕಡಲೆಕಾಳು ಹಾಕಿದ್ದೀರಿ, ನೋಡೇ ಬಿಡೋಣ ಏನು ಮಾಡಿದ್ದಾರೆ ನೋಡೇ ಬಿಡೋಣ ಅಂತ ಟೇಸ್ಟ್ ಮಾಡಿ ನಿಜವಾಗ್ಲೂ ಚೆನ್ನಾಗಿದೆ. ಹೌದು ಚೆನ್ನಾಗಿದೆ. ನಾನು ಟೇಸ್ಟ್ ಮಾಡಲ ಖಂಡಿತ ಏನಾಗಿಲ್ಲ ನಾವು ಭದ್ರವಾಗಿ ನಿಂತಿದ್ದೀವಿ. ಏನಾಗಿಲ್ಲ ಅಲ್ವಾ ತುಂಬ ಚೆನ್ನಾಗಿದೆ. ಬಾ ಸೂಪರ್. ಎಷ್ಟು ಚೆನ್ನಾಗಿದೆ ಅಂದರೆ ನನ್ನ ಬಾಯಿಂದ ಒಂದು ಹನಿಗವನ ಬರುತ್ತೆ ಕೇಳಿ. ನೆಹರು 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 ಮಕ್ಕಳ ಚಾಚಾ ನೆಹರು, ನೆಹರು 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 ಮಕ್ಕಳ ಚಾಚಾ ನೆಹರು, ಗೋಡೆಯ ಮಳೆಗೆ ತೂಗು ಹಾಕಿದರು ನೆಹರು ನಗುತ್ತಲಿಹರು. ಭಾಳ ಸಂತೋಷ ಆಯಿತು ನಾಗಮಣಿಯವರೇ, ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ಭಾಳ ಖುಷಿಯಾಯಿತು. ನೀವು ಪತ್ರ ಬರೆದಿದ್ದು ಇವತ್ತು ನೀವು ಬರ್ತೀರಾ ಅಂತ ಸ್ಪೆಷಲ್ಲಾಗಿ ನಾನೇನೋ ಮಾಡ್ಕೊಳ್ಳೋಣ ಅಂದರೆ ನೀವೇ ಸ್ಪೆಷಲ್ಲಾಗಿ ನಾವು ಮಾಡ್ಕೊಂಡ್ಬಂದ್ಬಿಟ್ರಿ. ನಿಮ್ಮ ತಾಯಿಯವರಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು. ಭಾಳ ವರ್ಷಗಳ ಮೇಲೆ ನಾನು ಕಾಯಿ ಹುರಿಯನ್ನ ಟೇಸ್ಟ್ ಮಾಡಿದ್ದು ತುಂಬ ಖುಷಿ ಆಯಿತು. ನಾನು ಥ್ಯಾಂಕ್ಸ್ ಹೇಳ್ಬಿಡಿ ಅವ್ರಿಗೆ. ಓಕೆ ಓಕೆ. ಮತ್ತೆ ನೀವು ಮಾಡ್ಕೊಟ್ಟಿದ್ದ ಐಟಮ್ ತುಂಬ ಚೆನ್ನಾಗಿತ್ತು. ಪೂರಿ, ಸಾಗು, ರೊಟ್ಟಿ ಎಲ್ಲದಕ್ಕೂ ಸಾಗು ಚೆನ್ನಾಗಿರುತ್ತೆ. ಬದಲು ಅದನ್ನು ಮಾಡ್ಬಿಡ್ಬೋದು. ಹೌದು, ತುಂಬ ಚೆನ್ನಾಗಿ. ಥ್ಯಾಂಕ್ ಯು ವೆರಿ ಮಚ್. ನೀವು ಬಂದಿದ್ದಕ್ಕೆ ನಮ್ಮ ತಂಡದ ಪರವಾಗಿ ಒಂದು ಪುಟ್ಟ ಕಾಣಿಕೆ ನಿಮಗೆ ಬೊಂಬಾಟ್ ಭೋಜನ ಪುಸ್ತಕ ಭಾಗ 3 ನಿಮಗೋಸ್ಕರ. ಥ್ಯಾಂಕ್ ಯು. ಓಕೆ, ಇದರಲ್ಲಿ 100 ರೆಸಿಪಿಗಳಿದೆ, ಇವೆಲ್ಲ ಪ್ರಯೋಗ ಮಾಡಿ. ಓಕೆ, ಖಂಡಿತ. ಥ್ಯಾಂಕ್ ಯು. ಬೇಂಗನ್ ಬುನಿಯಾದ್ ಬೇಕಾಗುವ ಪದಾರ್ಥಗಳು: ಸಣ್ಣಗೆ ಹೆಚ್ಚಿದ ಬದನೆಕಾಯಿ 1/4 kg, ನೆನೆಸಿದ ಕಡಲೆಕಾಳು 2 ಕಪ್ಪು, ತೆಂಗಿನ ತುರಿ 1 ಕಪ್ಪು, ಬ್ಯಾಡಗಿ ಮೆಣಸಿನಕಾಯಿ 8, ಗುಂಟೂರು ಮೆಣಸಿನಕಾಯಿ 8, ಕರಿಬೇವು 10 ಎಲೆ, ಕೊತ್ತಂಬರಿ ಬೀಜ 1 ಚಮಚ, ಕಡಲೆಬೇಳೆ 1 ಚಮಚ, ಇಂಗು 1/4 ಚಮಚ, ಸಾಸಿವೆ 1 ಚಮಚ, ಹುಣಸೆ ರಸ ಅರ್ಧ ಕಪ್ಪು, ಬೇಯಿಸಿದ ತೊಗರಿಬೇಳೆ 1/2 ಕಪ್ಪು, ಉಪ್ಪು ರುಚಿಗೆ ತಕ್ಕಷ್ಟು, ಎಣ್ಣೆ 4 ಟೇಬಲ್ ಚಮಚ, ಕೊತ್ತಂಬರಿ ಸೊಪ್ಪು 1 ಹಿಡಿ, ಅರಿಶಿನ 1/4 ಚಮಚ, ತುಪ್ಪ 2 ಚಮಚ. ಮಾಡುವ ವಿಧಾನ: ಕುಕ್ಕರಿಗೆ ಕಡಲೆಕಾಳು, ನೀರು, ಚಿಟಿಕೆ ಉಪ್ಪು, ಅರ್ಧ ಚಮಚ ಎಣ್ಣೆ ಹಾಕಿ ಕೂಗಿಸಿ ಬೇಯಿಸಿಕೊಳ್ಳಿ. ಪ್ಯಾನ್ಗೆ 1 ಚಮಚ ಎಣ್ಣೆ ಹಾಕಿ ಅದಕ್ಕೆ ಗುಂಟೂರು ಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ, ಕಡಲೆಬೇಳೆ, ಕೊತ್ತಂಬರಿ ಬೀಜ ಹಾಕಿ ಘಮ್ಮೆಂದು ಹುರಿದು ಮಿಕ್ಸಿಗೆ ಹಾಕಿ. ಜೊತೆಗೆ ತೆಂಗಿನ ತುರಿ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಬಾಣಲೆಗೆ ಎಣ್ಣೆ ಹಾಕಿ ಅದಕ್ಕೆ ಬದನೆಕಾಯಿ, ಅರಿಶಿನ ಹಾಕಿ ಸ್ವಲ್ಪ ಬಾಡಿಸಿ. ನಂತರ ಅದಕ್ಕೆ ಹುಣಸೆ ರಸ, ರುಬ್ಬಿದ ಮಸಾಲೆ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಕುದಿಸಿ. ಬೆಂದ ಬೇಳೆಯನ್ನು ಚೆನ್ನಾಗಿ ಕಡೆದು ಕುದಿಯುತ್ತಿರುವ ಮಸಾಲೆಗೆ ಹಾಕಿ ಮತ್ತೆ ಕುದಿಸಿ. ನಂತರ ಅದಕ್ಕೆ ಬೇಯಿಸಿದ ಕಡಲೆಕಾಳು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೆ ಕುದಿಸಿ. ಕೊತ್ತಂಬರಿ ಸೊಪ್ಪು ಉದುರಿಸಿ ತುಪ್ಪ, ಇಂಗು, ಸಾಸಿವೆ, ಕರಿಬೇವಿನ ಒಗ್ಗರಣೆ ಹಾಕಿದರೆ ಬೇಂಗನ್ ಬುನಿಯಾದ್ ಸವಿಯಲು ಸಿದ್ಧ. ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇದೇ ಕಾರ್ಯಕ್ರಮದಲ್ಲಿ, ಇದೇ ಸಮಯದಲ್ಲಿ, ಇದೇ ಜಾಗದಲ್ಲಿ ಇಲ್ಲೇ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ದಯವಿಟ್ಟು ನಗುತ್ತಾ ಇರಿ, ಖುಷಿಯಾಗಿರಿ, ಚೆನ್ನಾಗ್ತೀನಿ, ಆರೋಗ್ಯವಾಗಿರಿ. ನಮಸ್ಕಾರ.